ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು EKCC ಪೋರ್ಟಲ್ನಲ್ಲಿ ಫಾರ್ಮರ್ ರಿಜಿಸ್ಟರ್ ಮಾಡೋದು ಹೇಗೆ ಹಾಗೂ ರಿಜಿಸ್ಟರ್ ಆದಂಥ ಫಾರ್ಮರಿಗೆ ಲೋನ್ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ EKCC ಪೋರ್ಟಲ್ನ ಓಪನ್ ಮಾಡೋಕ್ಕೆ ನೀವು ಗೂಗಲಿಗೆ ಬಂದು ಗೂಗಲಲ್ಲಿ EKCC ಅಂತ ಸರ್ಚ್ ಮಾಡಿದ್ರೆ ಮೊದಲನೇದೇ ಒಂದು ವೆಬ್ ಅಡ್ರೆಸ್ ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದಂಗೆ EKCC ಪೋರ್ಟಲ್ ಓಪನ್ ಆಗುತ್ತೆ. EKCC ಪೋರ್ಟಲ್ನಲ್ಲಿ ನಮಗೆ ಎರಡು ಆಪ್ಷನ್ ಇದೆ, ಒಂದು ಲಾಗಿನ್ನು, ಇನ್ನೊಂದು ಫಾರ್ಮರ್ ರಿಜಿಸ್ಟ್ರೇಷನ್ನು. ಮೊದಲನೇದು ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕು. ಫಾರ್ಮರ್ ರಿಜಿಸ್ಟ್ರೇಷನನ್ನು ನಾವು ಫಸ್ಟ್ ಮಾಡ್ಕೊಂಡು ಆದ ನಂತರನೇ ಲಾಗಿನ್ಗೆ ಹೋಗೋಕ್ಕಾಗೋದು. ಸೊ ಫಸ್ಟಿಗೆ ನಾವು ಫಾರ್ಮರ್ನ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡ್ಕೊಂಡು ಆದ ನಂತರನೇ ನಾವು ಲಾಗಿನ್ ಆಗಿ ಲಾಗಿನ್ನಿಂದ ಲೋನ್ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕು. ಸೊ ನಾನೀಗ ಮೊದಲನೇದಾಗಿ ಫಾರ್ಮರ್ ರಿಜಿಸ್ಟ್ರೇಷನ್ನ ಮಾಡ್ತಾಯಿದ್ದೀನಿ. ಈ ಫಾರ್ಮರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ಗೆ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಮಗೆ ರಿಜಿಸ್ಟರ್ ಯೂಸಿಂಗ್ ಮೊಬೈಲ್ ನಂಬರ್ ಆರ್ ಆಧಾರ್ ನಂಬರ್ ಅಂತ ಎರಡು ಆಪ್ಷನ್ ಇದೆ. ಈ ಎರಡು ಆಪ್ಷನ್ನಲ್ಲಿ ನೀವು ಮೊಬೈಲ್ ನಂಬರ್ನ ಯೂಸ್ ಮಾಡಿ ಮೊಬೈಲ್ ನಂಬರ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನೀವು ಲಾಗಿನ್ ಆಗ್ತೀನಿ ಅಂತಂದರೆ ನೀವು ಅವ್ರದ್ದು ಬೇಸಿಕ್ ಡೀಟೇಲ್ಸ್ ಎಲ್ಲನೂ ಕಂಪ್ಲೀಟಾಗಿ ನೀವೇ ಮ್ಯಾನ್ಯಲ್ ಆಗಿ ಫಿಲ್ ಮಾಡಬೇಕಾಗಿರುತ್ತೆ. ಸೊ ನಾನು ಈ ಮ್ಯಾನ್ಯಲ್ ಆಗಿ ಫಿಲ್ ಮಾಡೋ ಆಪ್ಷನ್ ನನಗೆ ಬೇಡ ಅಂತ ಹೇಳಿ ನಾನು ಆಧಾರ್ ಅಂತ ತಗೋತೀನಿ. ಆಧಾರ್ ಅಂತ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅವ್ರ ಆಧಾರ್ OTP ತೊಗೊಂಡಾದ್ಮೇಲೆ ಆಧಾರಲ್ಲಿರೋ ಡೀಟೇಲ್ಸು ಈ ಪೋರ್ಟಲ್ಗೆ ಫೆಚ್ ಆಗುತ್ತೆ. ಫೆಚ್ ಆದಾಗ ಏನಾಗಿರುತ್ತೆ, ಬೇಸಿಕ್ ಡೀಟೇಲ್ಸು, ಡೇಟ್ ಆಫ್ ಬರ್ತು, ಅವ್ರ ಫಾದರು ಅಥವಾ ಹಸ್ಬೆಂಡ್ ನೇಮು, ಈ ಥರದ್ದೆಲ್ಲ ಬೇಸಿಕ್ ಡೀಟೇಲ್ಸು ಫಿಲ್ ಆಗಿರುತ್ತೆ. ಸೊ ನಾನೇನು ಮಾಡ್ತೀನಿ, ಈಸಿಯಾಗಿ ಈಸಿ ವೇಯಲ್ಲಿ ರಿಜಿಸ್ಟ್ರೇಷನ್ ಆಗಲಿ ಅಂತ ಹೇಳಿ ಆಧಾರ್ ಅಂತ ತಗೋತೀನಿ. ಆಧಾರ್ ಅಂತ ತೊಗೊಂಡು ಆದಮೇಲಿಂದ ನಾವು ಅವ್ರದ್ದು ಒಂದು ಮ್ಯಾಂಡೇಟ್ರಿ ಆಗಿ ಒಂದು ಮೊಬೈಲ್ ನಂಬರ್ ಅವ್ರು ಯಾವುದನ್ನು ಯೂಸ್ ಮಾಡ್ತಿದ್ದಾರೆ ಅಥವಾ ಆಧಾರ್ಗೆ ಯಾವ್ದು ಲಿಂಕ್ ಆಗಿರುತ್ತೆ ಆ ನಂಬರ್ನ ಹಾಕಿ ಫಸ್ಟು ಮೊಬೈಲ್ OTP ತಗೋಬೇಕು. ಮೊಬೈಲ್ OTP ತೊಗೊಂಡಾದ ನಂತರ ಅವ್ರದಿಂದ ಆಧಾರ್ OTP ತಗೋಬೇಕು. ಈಗ ಫಸ್ಟಿಗೆ ನಾನು ಅಲ್ಲಿ ರಿಜಿಸ್ಟ್ರೇಷನ್ ಯೂಸಿಂಗ್ ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಧಾರ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲಿಂದ ಆ ರೈತರದ್ದು ಮೊಬೈಲ್ ನಂಬರ್ನ ಹಾಕೋತೀನಿ. ಮೊಬೈಲ್ ನಂಬರ್ ಹಾಕಿದ ನಂತರ ಸೆಂಡ್ OTP ಅಂತ ಕೊಟ್ಟಮೇಲೆ ಅವರಿಗೆ ಮೊಬೈಲ್ OTP ಸೆಂಡ್ ಆಗಿರುತ್ತೆ. ಆ ಮೊಬೈಲ್ OTPನ ನಾವು ತಗೊಂಡು ಆ OTP ಆದ ನಂತರ ಮತ್ತೆ ಆಧಾರ್ ನಂಬರ್ನ ಹಾಕಬೇಕಿರುತ್ತೆ. ಈಗ ನಾನು ಮೊಬೈಲ್ OTPಗೆ ಸೆಂಡ್ ಕೊಡ್ತಿದ್ದೀನಿ. ಮೊಬೈಲ್ OTP ತಗೋಬೇಕೀಗ. ಸೊ ಈಗ ಸೆಂಡ್ OTP ಅಂತ ಕೊಡ್ತಿದ್ದೀನಿ. ಈಗ ಮೊಬೈಲ್ OTPನ ತಗೊಂಡು ರಿಜಿಸ್ಟರ್ ಮಾಡಿದೆ. ರಿಜಿಸ್ಟರ್ ಆದಮೇಲಿಂದ ನೆಕ್ಸ್ಟು ಆಧಾರ್ ನಂಬರ್ನ ಹಾಕಬೇಕಿರುತ್ತೆ. ಸೊ ಅವ್ರ ಆಧಾರ್ ನಂಬರ್ನ ಇಲ್ಲಿ ನಾನು ಎಂಟ್ರಿ ಮಾಡ್ಕೋತಾ ಇದ್ದೀನಿ. ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಇಲ್ಲಿ OTP ಅಥವಾ ಬಯೋಮೆಟ್ರಿಕ್ ಆಪ್ಷನ್ ಇರುತ್ತೆ. ನಾನೀಗ OTP ತಗೋತಿದ್ದೀನಿ. ಸೊ OTP ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ಸೆಂಟ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ಮತ್ತೆ ಆಧಾರ್ ಕನ್ಸೆಂಟ್ ಬರುತ್ತೆ. ಇಲ್ಲಿ ಟಿಕ್ ಮಾಡಿಕೊಂಡು ಅಗ್ರಿ ಅಂತ ಕೊಟ್ಟಮೇಲೆ ಸೆಂಡ್ OTP ಅಂತ ಕೊಡಬೇಕು. ಈಗ ಅವರಿಗೆ ಮತ್ತೆ ಆಧಾರ್ OTP ಸೆಂಡ್ ಆಗಿರುತ್ತೆ. ಈಗ ಆಧಾರ್ OTPನೂ ಸಹ ಎಂಟ್ರಿ ಮಾಡೋಣ. ಈಗ ಅವ್ರದ್ದು ಆಧಾರ್ OTP ಆಗ್ತಿದ್ದಂಗೆ ಇಲ್ಲಿ ಮೇಲ್ಗಡೆ ಅಥೆಂಟಿಕೇಟ್ ಅಂತ ಬಂತು. ಅಥೆಂಟಿಕೇಟ್ ಆದ ನಂತರ ನಿಮಗೆ ಇಲ್ಲಿ ಅವ್ರದ್ದು ಬೇಸಿಕ್ ಡೀಟೇಲ್ಸ್ ಏನಿದೆ ಆ ಡೀಟೇಲ್ಸ್ಗಳೆಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಇಲ್ಲಿ ಮಿಸ್ಟರ್ ಟೈಟಲ್ ಏನಿದೆ ಅದು ಮಿಸ್ಟರು, ಅವ್ರ ಫುಲ್ ನೇಮು ಆಸ್ ಪರ್ ಆಧಾರು, ಅವ್ರ ಫಾದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಇದಿಷ್ಟು ಡೀಟೇಲ್ಸು ಫಿಲ್ ಆಗಿರುತ್ತೆ. ಮತ್ತು ಇಲ್ಲಿ ಅವ್ರದ್ದು ಫೋಟೋ ಸಹ ಆಧಾರ್ ಕಾರ್ಡಲ್ಲಿ ಏನಿದೆ ಆ ಫೋಟೋ ಸಹ ಬಂದಿರುತ್ತೆ. ನೀವು ಇಲ್ಲಿ ಇದನ್ನು ಆಧಾರ್ ಬೇಸ್ ಮೇಲೆ ಬರಲಿಲ್ಲ, ಬರೀ ಮೊಬೈಲ್ ನಂಬರ್ OTP ತೊಗೊಂಡು ಬಂದ್ರಿ ಅಂತಂದರೆ ಈ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲನೂ ಫಿಲ್ ಮಾಡಿ ಆದ ನಂತರ ಕೊನೆಯಲ್ಲಿ ನೀವು ಆಧಾರ್ ಲಿಂಕ್ ಮಾಡಬೇಕು ಅಂತ ಮೇಲ್ಗಡೆ ಒಂದು ಪಾಪಪ್ ಬಂದಿರುತ್ತೆ. ಅಲ್ಲಿ ಲಿಂಕ್ ಆಧಾರ್ ಅಂತ ಕೊಟ್ಟು ನೀವು
ಆಧಾರ್ ಕಾರ್ಡ್ನ ಮತ್ತೆ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಸೊ ನಾನು ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡೋದು ಬೇಡ, ಆಟೋಮೆಟಿಕ್ಕಾಗಿ ಫೆಚ್ ಆಗಲಿ ಅಂತ ಹೇಳಿ ನಾನು ಆಧಾರ್ OTP ಇಂದಾನೆ ಡೈರೆಕ್ಟಾಗಿ ಬಂದಿದ್ದೀನಿ. ಇದಾದ್ಮೇಲಿಂದ ಇಲ್ಲಿ ನೀವು ಸನ್ ಆಫ್ ಡಾಟರ್ ಆಫ್ ಇಲ್ಲಿ ಏನಾದ್ರು ಇನ್ ಕೇಸ್ ತಪ್ಪಿತ್ತು ಅಂತಂದರೆ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಸರಿ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ಗೆ ಇಲ್ಲಿ ಒಂದು ಐಡೆಂಟಿಟಿ ಪ್ರೂಫ್ ಕೇಳಿದೆ. ಸೊ ಇಲ್ಲಿ ID ಪ್ರೂಫ್ಗೆ ನಾನು ಪಾನ್ ಕಾರ್ಡ್ ತೊಗೋತಿದ್ದೀನಿ. ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ, ಇಷ್ಟು ಲೀಸ್ಟಲ್ಲಿ ಯಾವುದು ನಿಮ್ಮ ಹತ್ರ ಅವೈಲೇಬಲ್ ಇದೆ ಆ ಡಾಕ್ಯುಮೆಂಟ್ದು ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಆ ID ಪ್ರೂಫ್ನ ಹಾಕಬೇಕಾಗಿರುತ್ತೆ. ನಾನಿಲ್ಲಿ ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ವ್ಯಕ್ತಿದು ಆ ರೈತರದು ಪಾನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋತಾ ಇದ್ದೀನಿ. ಅವ್ರದ್ದು ID ಪ್ರೂಫ್ ನಂಬರ್ ಎಂಟ್ರಿ ಆದ ನಂತರ ಇಲ್ಲಿ ರಿಲಿಜನ್ ಕೇಳುತ್ತೆ, ಹಿಂದೂ ಕ್ಯಾಟಗರಿ, ಅವ್ರದ್ದು ಏನು ಕ್ಯಾಟಗರಿ ಇದೆ ಆ ಕ್ಯಾಟಗರಿ ಮತ್ತು ಆಕ್ಯುಪೇಷನ್ ನಾನು ಇಲ್ಲಿ ಅವ್ರದ್ದು ಅಗ್ರಿಕಲ್ಚರ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಅಂತ ಹಾಕೋತಾ ಇದ್ದೀನಿ. ಅಗ್ರಿಕಲ್ಚರ್ ಅಂತ ಹಾಕಿ ಡಿಫ್ರೆನ್ಷಿಯಲಿ ಏಬಲ್ಡ್ ಪರ್ಸನ್ ಅಂದರೆ ಹ್ಯಾಂಡಿಕ್ಯಾಪ್ ಏನು ಅಂತ, ಹ್ಯಾಂಡಿಕ್ಯಾಪ್ ಆಗಿದ್ರೆ ಎಸ್ಸು, ನೋ ಆಗಿದ್ರೆ ನೋ ಅಂತ ಹಾಕೋಬೇಕು. ಇಲ್ಲಿ ನೋ ಅಂತ ನಾನು ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಮೊಬೈಲ್ ನಂಬರು ಈಗ ಆಲ್ರೆಡಿ ಲಾಗಿನ್ ಆಗಕ್ಕೆ ಹಾಕಿದ ನಂಬರ್ನೇ ಅದು ಮೊಬೈಲ್ ನಂಬರ್ ಆಗಿ ಕನ್ಸಿಡರ್ ಮಾಡ್ಕೊಂಡು ತೊಗೊಂಡಿರುತ್ತೆ. ಈ ನಂಬರಿಂದನೇ ನೆಕ್ಸ್ಟ್ ನೀವು ಅವರಿಗೆ ಲೋನ್ ಅಪ್ಲೈ ಮಾಡಬೇಕಾದ್ರೆ ಎಂಟ್ರಿ ಮಾಡಬೇಕಾಗಿರುತ್ತೆ. ಈ ಇಮೇಲ್ ID ಏನಿದು ಆಪ್ಷನಲ್ ಆಗಿರುತ್ತೆ, ನೀವು ಎಂಟ್ರಿ ಮಾಡಿದ್ರೆ ಮಾಡ್ಬೋದು ಅಥವಾ ಖಾಲಿನಾದರೂ ಬಿಡ್ಬೋದು. ಇಷ್ಟ ಆದಮೇಲಿಂದ ನಾನು ಈ ಬೇಸಿಕ್ ಡೀಟೇಲ್ಸ್ ಫಿಲ್ ಆದಮೇಲೆ ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟಮೇಲೆ ನೆಕ್ಸ್ಟ್ ಇದರಲ್ಲಿ ನಿಮಗೆ ಅವ್ರದ್ದು ಅಡ್ರೆಸ್ಸನ್ನು ಕೇಳುತ್ತೆ. ಇಲ್ಲಿ ಆಸ್ ಪರ್ ಆಧಾರ್ ಏನು ಅಡ್ರೆಸ್ ಇದೆ ಆ ಅಡ್ರೆಸ್ ಬಂದಿದೆ. ಇದೇ ಅಡ್ರೆಸ್ಸು ಸರಿಯಾಗಿದೆ ಅನ್ನಂಗಿತ್ತು ಅಂತಂದರೆ ಓಕೆ, ಇಲ್ಲ ಅಂತಂದರೆ ನೀವು ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೋದು. ಈಗ ಇಲ್ಲಿ ಡಿಸ್ಟಿಕ್ಕು ನಾನು ನಮ್ಮದು ಮೈಸೂರು ಆಗಿರೋದ್ರಿಂದ ಮೈಸೂರು ಡಿಸ್ಟಿಕ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಕ್ಸ್ಟು ಕೇಳ್ತಿದೆ ನಿಮಗೆ ಐ ವುಡ್ ಯು ಲೈಕ್ ಟು ಯೂಸ್ ದಿಸ್ ಅಡ್ರೆಸ್ ಅಂತ. ಇದು ಪರ್ಮನೆಂಟ್ ಅಡ್ರೆಸ್ಸಾ ಪ್ರೆಸೆಂಟ್ ಅಡ್ರೆಸ್ಸಾ ಅಂತ. ಸೇಮ್ ಫಾರ್ ಬೋತ್ ಅಂತ ಹೇಳ್ಬಿಟ್ಟು ನಾನು ಪ್ರೆಸೆಂಟ್ ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಎರಡು ಸೇಮ್ ಆಗಿರೋದ್ರಿಂದ ನಾನು ಸೇಮ್ ಫಾರ್ ಪ್ರೆಸೆಂಟ್ ಆ್ಯಂಡ್ ಪರ್ಮನೆಂಟ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡ್ತಿದ್ದೀನಿ. ನೆಕ್ಸ್ಟ್ ಕೊಟ್ಟಾದಮೇಲೆ ನಿಮಗೆ ಅವ್ರದ್ದು ಫ್ಯಾಮಿಲಿ ಡೀಟೇಲ್ಸ್ನ ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ಈ ಫ್ಯಾಮಿಲಿ ಡೀಟೇಲ್ಸ್ನ ಆ್ಯಡ್ ಮಾಡೋವಂಥದ್ದು ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿರುತ್ತೆ. ಇದು ಮ್ಯಾಂಡೇಟ್ರಿ ಏನೂ ಅಲ್ಲ. ನೀವು ಫಿಲ್ ಮಾಡ್ತೀರಾ ಅನ್ನಂಗಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಆ್ಯಡ್ ಅಂತ ಕೊಟ್ಟರು. ಆ್ಯಡ್ ಆದಮೇಲಿಂದ ಇವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅವ್ರದ್ದು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಿ ಎಸ್ ಅಂತ ಸೇವ್ ಅಂತ ಕೊಡಬೇಕಾಗಿರುತ್ತೆ. ನಾನು ಈಗ ಪರ್ಸನ್ ಇವರು ಒಬ್ಬರೇ ಇರೋದ್ರಿಂದ ನೋ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೋ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಿದ್ದಂಗೆ ಇವ್ರದ್ದು ರಿಜಿಸ್ಟ್ರೇಷನ್ನು ಕಂಪ್ಲೀಟ್ ಆಗಿರುತ್ತೆ. ಈಗ ಫಾರ್ಮರ್ ಪ್ರೊಫೈಲ್ ಬಂದಿರುತ್ತೆ. ಇದು ಕಂಪ್ಲೀಟಾಗಿ ಅವ್ರದ್ದು ಏನು ಡಾಟಾ ಇದೆ ಅದಷ್ಟು ಕರೆಕ್ಟಾಗಿ ಫಿಲ್ ಆಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಅಂತ ಬಂದಿರುತ್ತೆ. ಈಗ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲಿಂದ ನಾವು ಮತ್ತೆ ವಾಪಸ್ಸು ಲಾಗೌಟ್ ಆಗಿ ಲೋನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಾಗಿನ್ ಆಗಬೇಕಾಗಿರುತ್ತೆ. ಈಗ ಮೊಬೈಲ್ ನಂಬರ್ ಬೇಸ್ ಮೇಲೆ ಮತ್ತೆ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ಈಗ ಫಸ್ಟ್ ಇಲ್ಲಿ ಲಾಗೌಟ್ ಆಗ್ತೀನಿ ನಾನು. ಲಾಗೌಟ್ ಆದಮೇಲೆ ನೀವು ಮತ್ತೆ ಲಾಗಿನ್ ಆಪ್ಷನ್ಗೆ ಬರಬೇಕು. ಈಗ ಫಾರ್ಮರ್ ರಿಜಿಸ್ಟ್ರೇಷನ್ನಲ್ಲಿ ನಾವು ರಿಜಿಸ್ಟರ್ ಮಾಡಿದ್ದಾಯಿತು. ಇದಾದ ನಂತರ ನಾವು ಲಾಗಿನ್ಗೆ ಬರಬೇಕು. ಲಾಗಿನ್ಗೆ ಬಂದು ಇಲ್ಲಿ ಫಾರ್ಮರ್ ಲಾಗಿನ್ನು ಮತ್ತು ಬ್ಯಾಂಕ್ ಲಾಗಿನ್ ಅಂತ ಎರಡು ಆಪ್ಷನ್ ಇದೆ. ಫಾರ್ಮರಿಗೆ ರಿಜಿಸ್ಟರ್ ಮಾಡ್ತಿರೋದ್ರಿಂದ ನಾವು ಫಾರ್ಮರ್ ಲಾಗಿನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಪ್ಯಾಕ್ಸ್ ಅವರ ಲಾಗಿನ್ ಆಗ್ತಿದ್ದೀವಿ ಅಂತಂದಾಗ ಪ್ಯಾಕ್ಸ್ ID ಯೂಸ್ ಮಾಡಿ ಲಾಗಿನ್ ಆಗೋಕ್ಕೆ ಬ್ಯಾಂಕ್ ಲಾಗಿನ್ ಅಂತ ತೊಗೊಂಡು ಲಾಗಿನ್ ಆಗಬೇಕಾಗಿರುತ್ತೆ. ಈಗ ನಾವು ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡ್ತಿರೋದ್ರಿಂದ ಫಾರ್ಮರ್ ಲಾಗಿನ್ಗೆ ತೊಗೋತಿದ್ದೀನಿ. ಇಲ್ಲಿ ಮತ್ತೆ ಅವ್ರದ್ದು ಮೊಬೈಲ್ ನಂಬರ್ ಹಾಕಬೇಕು.